ಈಗ ಮಾಧ್ಯಮದಲ್ಲಿ ಒಂದು ಸುಳ್ಳು ಮಾಹಿತಿಯನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಯಾವ ಥರ ಅದು ಸೃಷ್ಟಿ ಆಯಿತು, ಎಲ್ಲಿಂದ ಬಂತು, ಮೂಲ ಏನು ಇವತ್ತು ಸುಮಾರು ಬಂಗಾರ ಕಂಪನಿಗೆ ಫೋಟೋ ಮಾಡಿರ್ತಕ್ಕಂಥ ಯುವತಿ ವರ್ತೂರ್ ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. ನೂರಕ್ಕೆ ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, ನೂರಕ್ಕೆ ಸುಳ್ಳು. ನನಗೆ ಕೇಳೋ ಒಂದು 5-6 ದಿನಗಳಿದ್ದೇನೆ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಹೋಗ್ತಾರೆ. ಅದೇ ರೀತಿ ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿತ್ತು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಹಾಗಾಗಿ ನನ್ನ ಹೆಸರು ಮೇಲೆ ಅವರು ಪರಿಚಯ ಆಗ್ತದೆ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ನೇಹಿತರು ಸ್ನೇಹಿತರು ಪ್ರಕರಣ ಅಂತೆಲ್ಲ ಟಿವಿಗಳು ಬಂತು. ಹಾಗಾಗಿ ನನಗೂ ಕೂಡ ಭಾಳ ನೋವಾಗೈತೆ. ಪತ್ರಿಕೆಗಳ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಮಾರವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದು ಕೂಡ ಯಾರು ಕೊಡೋಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದರೆ ಇದರಲ್ಲಿ ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದೀನಿ. ಹಾಗಾಗಿ ಆಕೆಯಿಂದ ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ ಮತ್ತು ಇನ್ನೂ ಸುಮಾರು 20 ಕಂಪ್ಲೇಂಟ್ಗಳು ಈ ಆಕೆ ಮೇಲೆ ಬಂದಿರ್ತಕ್ಕಂಥದ್ದು ಎಲ್ಲ ಹೊಸವಾಸಾಗಿ ಕೇಸದ್ದು ಕೂಡ ರಿಜಿಸ್ಟರ್ ಆಗ್ತಾ ಇದೆ. ಮತ್ತು ಎಲ್ಲ ರಾಜಕಾರಣಿಗಳದ್ದು ಮತ್ತು ಯಾರು ಬಿಸ್ನೆಸ್ ಮಾಡ್ತಾರೆ, ಯಾರು ಗುತ್ತಿಗೆದಾರರು ಮಾಡ್ತಾರೆ, ಅವ್ರ ಫೋಟೋಗಳು ಇಟ್ಕೊಂಡು, ಅವ್ರ ಫೋನ್ ನಂಬರ್ ಇಟ್ಕೊಂಡು ಆಕೆ ಎಲ್ಲರ ಹೆಸರುಗಳನ್ನು ದುರುಪಯೋಗ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಪೊಲೀಸ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ಹೆಚ್ಚಿನ ವಿಚಾರಣೆ ಕಳಿಸ್ಕೊಬೋದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳ ಟಿವಿಯಲ್ಲಿ 100% ನಿರಾಧಾರ. ನಮಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಎಲ್ಲ ವಿಚಾರಗಳನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA, ಒಬ್ಬ ಮಾಜಿ ಮಂತ್ರಿ ಅಂದರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ಥರ ನಮ್ಮ ಮನೆಗೆ ಬಂದಾಗಿರೋದು ಬಿಟ್ಟರೆ ನಮ್ಮ ಮಕ್ಕಳ ಯಾವುದೇ ರೀತಿಯಾದಂಥ ನಮ್ಮ ಮಕ್ಕಳಿಗಾಗಲಿ, ಆಟಿಗಾಗಲಿ, ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ. ಹಾಗಾಗಿ ಈ ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದು ತಾವು ಮತ್ತೆ ಅದನ್ನು ಪ್ರಚಾರ ಮಾಡಬಾರ್ದು ಅಂತಕ್ಕಂಥ ಮಾತಾಡಿ ಹೇಳ್ತಾ ತಾವೆಲ್ಲ ಕೂಡ ಒಬ್ಬರ ಕಾತಿದ್ರೆ ನಾನೆಲ್ಲ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.